ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು 10 ರೂಪಾಯಿನ ಈ ಒಂದು ವಿಶೇಷವಾದಂತಹ ಕೊಮೊಮೇರೇಟಿವ್ ಕಾಯಿನ್ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಹೌದು, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ 75 ವರ್ಷಗಳು ತುಂಬಿದ ನಂತರ, ಅಂದರೆ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶುರುವಾಯಿತು. ಹೌದು, ಖಂಡಿತವಾಗಿಯೂ ಬ್ರಿಟಿಷರ ಕಾಲದಲ್ಲೇ ಶುರುವಾಗಿತ್ತು. 1935ರಲ್ಲಿ ಶುರುವಾದಾಗ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಿತಿ ಏನಾಗಿತ್ತು, ಮತ್ತು 2010ರಲ್ಲಿ ಇದಕ್ಕೆ 75 ವರ್ಷಗಳು ತುಂಬಿರುವಂಥದ್ದು. ಆ ಒಂದು ಪ್ಲಾಟಿನಮ್ ಜುಬಿಲಿ ನೆನಪಿಗೋಸ್ಕರ ಈ ಒಂದು ನಾಣ್ಯವನ್ನು 1 ರೂಪಾಯಿ, 50 ಪೈಸಾ, 2 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಎಲ್ಲ ನಾಣ್ಯಗಳಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ಇವನ್ ಪ್ರೂಫ್ ಸೆಟ್, UNC ಸೆಟ್ ಕೂಡ ಇರುವಂಥದ್ದು. ಹಾಗಾದರೆ ಈ ಒಂದು ನಾಣ್ಯದ ವಿಶೇಷತೆ ಏನು, ಬೆಲೆ ಏನು, ಏನಾದರೂ ವಿಶೇಷವಾದಂಥ ಬೆಲೆ ಇದೆಯಾ? ಯಾಕೆಂದರೆ ಸುಮಾರು ಜನ ನನಗೆ ಈ ಒಂದು ನಾಣ್ಯವನ್ನು ಫೋಟೋಸನ್ನು ಕಳಿಸ್ತಾ ಇದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ನಾಣ್ಯದ ಬೆಲೆಯನ್ನು ಕೂಡ ನಾನು ಇದರಲ್ಲಿ ತಿಳಿಸ್ತಾ ಇದ್ದೇನೆ. 2026ರಲ್ಲಿ ಈ ನಾಣ್ಯದ ಬೆಲೆ ಇಂಪ್ರೂವ್ ಆಗಿರುವಂಥದ್ದು ಕಳೆದ ವರ್ಷಕ್ಕಿಂತ. ಹೇಗೆ, ಎಷ್ಟು ಎಲ್ಲವನ್ನು ನಾನು ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಮತ್ತು ಈ ಒಂದು ನಾಣ್ಯ ಇದೆಯಲ್ಲ 10 ರೂಪಾಯಿದು, ಇದು ಒಂದು ಸ್ವಲ್ಪ ಸ್ಪೆಷಲ್. ಯಾಕೆಂದರೆ ಇದು ಸಿಂಗಲ್ ಮಿಂಟ್, ನೋಯ್ಡಾಯಿಂದ ಮಾತ್ರ ಬಂದಿರುವಂಥದ್ದು. ಉತ್ತರ ಪ್ರದೇಶದ ನೋಯ್ಡಾ ಮಿಂಟಿಂದ ಮಾತ್ರ ಈ ಒಂದು ನಾಣ್ಯ ಬಿಡುಗಡೆ ಆಗಿರುವಂಥದ್ದು. ಬೇರೆ 3 ಮಿಂಟ್ಗಳಿಂದ ಬಿಡುಗಡೆ ಆಗಿಲ್ಲ. ಹಾಗಾಗಿ ಈ ನಾಣ್ಯ ಇತ್ತು ಅಂದರೆ ಇದು ಸಿಂಗಲ್ ಮಿಂಟ್, ಸಿಂಗಲ್ ಇಯರ್. ಯಾವುದೇ ರೀತಿಯ ಇಸ್ವಿ, ಮಿಂಟ್ ಮಾರ್ಕ್ ಬಗ್ಗೆ ನೀವು ತಲೆಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಈ ನಾಣ್ಯ ಏನಿದೆಯಲ್ಲ ಬೈಮೆಟಾಲಿಕ್ ರಿಂಗ್, ಅಂದರೆ ನೀವು ನೋಡ್ತಾ ಇದ್ದರೆ 2 ಮೆಟಲ್ಗಳ ರಿಂಗ್ಗಳಿಂದ ಮಾಡಿರುವಂಥದ್ದು. ಮಧ್ಯದಲ್ಲಿರುವಂಥದ್ದು ಕಾಪರ್ ನಿಕಲಿಂದ ಮಾಡಿದರೆ, ಔಟರ್ ಸೈಡ್ ಇರುವಂಥ ರಿಂಗು ಏನು ಗೋಲ್ಡ್ ಕಲರ್ ಕಾಣಿಸ್ತಲ್ಲ ಆ ರಿಂಗು ಅಲ್ಯೂಮಿನಿಯಂ ಮತ್ತು ಬ್ರಾನ್ಸ್, ಹಿತ್ತಾಳೆ, ಅಲ್ಯೂಮಿನಿಯಂ ಮತ್ತು ಹಿತ್ತಾಳೆಯಿಂದ ಮಾಡಿರುವಂಥದ್ದು ಆ ಒಂದು ರಿಂಗನ್ನು. ಆ ಒಂದು ಕಾರಣಕ್ಕೋಸ್ಕರನೇ ಆ ಒಂದು ಶೈನಿಂಗ್ ನೇಚರ್ ಬಂದಿರುವಂಥದ್ದು, ಗೋಲ್ಡ್ ನೇಚರು. ನಾಣ್ಯ 7.71 ಗ್ರಾಮಷ್ಟು ತೂಕವನ್ನು ಹೊಂದಿದ್ದರೆ, ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 10 ರೂಪಾಯಿನ ಒಂದು ಡಿನಾಮಿನೇಷನ್ನ ಮೆನ್ಷನ್ ಮಾಡಿ ಭಾರತ, ಇಂಡಿಯಾ, ರುಪೀಸ್ ಅಂತ ಎಲ್ಲ ಬರ್ತಿರುವಂಥದ್ದು ಇಂಗ್ಲೀಷ್ನಲ್ಲಿ, ಮತ್ತು ರಾಷ್ಟ್ರೀಯ ಲಾಂಛನ, ನ್ಯಾಷನಲ್ ಎಂಬ್ಲಮನ್ನು ಕೂಡ ನಾಣ್ಯದ 2 ರಿಂಗ್ಗಳಿಗೆ ಬರುವಂತೆ ಅಡ್ಜಸ್ಟ್ ಮಾಡಿರುವಂಥದ್ದು. ಅದರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಕೂಡ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ನಾಣ್ಯದ ರಿವರ್ಸ್ ಸೈಡ್ಗೆ ಬಂದರೆ ನಮ್ಮ RBI ಲೋಗೋ ಆಗಿರುವಂತಹ ಇದನ್ನು ಕೆಲವು ಜನ ಚಿರತೆ ಅಂತಾರೆ, ಕೆಲವು ಜನ ಹುಲಿ ಅಂತಾರೆ. ಅದರ ಹಿಂದೆ ಒಂದು ಮರದ ಚಿತ್ರ ಇರುವಂಥದ್ದು. ಅದರ ಕೆಳಗಡೆ ಪ್ಲಾಟಿನಮ್ ಜುಬಿಲಿ ಅಂತ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರುವಂಥದ್ದು. ನಾಣ್ಯಕ್ಕೆ ಸಿಂಗಲ್ ಮಿಂಟ್ ಆಗಿರೋದ್ರಿಂದ ಸುಮಾರು ಜನಕ್ಕೆ ಕ್ವಶನ್ ಜಾಸ್ತಿ ಇರುತ್ತೆ. ಇದು ಸಿಂಗಲ್ ಮಿಂಟ್ ಆಗಿರೋದ್ರಿಂದ ರೇರಾ ಅಂತ. ಖಂಡಿತವಾಗ್ಲೂ ಈ ಒಂದು ನಾಣ್ಯ ರೇರ್ ಕ್ಯಾಟಗರಿಯಲ್ಲಿ ಇಲ್ಲ, ಇವನ್ ಸ್ಕೇರ್ ಕ್ಯಾಟಗರಿಗೂ ಕೂಡ ಬರೋದಿಲ್ಲ. ಯಾಕೆ ಅಂದರೆ ನಾಣ್ಯ ಸುಮಾರು ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಬಿಡುಗಡೆ ಆಗಿದೆ. ಹಾಗಾಗಿ ಈ ಒಂದು ನಾಣ್ಯ ಯಾವತ್ತೂ ಸ್ಕೇರ್ ಕ್ಯಾಟಗರಿಗೂ ಕೂಡ ಬರೋದು ಡೌಟು. ಮತ್ತು ಇನ್ನೊಂದೇನೆಂದರೆ ಈ ಥರ ಬೈಮೆಟಾಲಿಕ್ ರಿಂಗ್ಗಳು ಇರುವಂತಹ ನಾಣ್ಯ ಬೇಗ ಹಾಳಾಗ್ಬಿಡುತ್ತೆ. ನೀವು ನೋಡಿದ್ದೀರ, ಅಕ್ಷರಗಳು ಹೊರಟೋಗ್ಬಿಟ್ಟಿರುತ್ತೆ ಬೇಗ. ನಿಮ್ಮ ಹತ್ರ ಕೆಲವೊಂದು ನಾಣ್ಯಗಳು ಬಂದಿರುತ್ತೆ, ಅಕ್ಷರಗಳು ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಅಂಥ ನಾಣ್ಯಗಳಿಗೆ ಜಾಸ್ತಿ ಫ್ಯೂಚರ್ ಇರೋದಿಲ್ಲ, ತಾವು ಆರಾಮಾಗಿ ಬಳಸ್ಬಿಡ್ಬಹುದು. ನಾಣ್ಯಕ್ಕೆ ಈ ಒಂದು 2026 ಈ ಒಂದು ಮಧ್ಯದಲ್ಲಿದ್ದೀವಿ ನಾವು, ಅದರ ಮೇಗೆ ಬಂದಿದ್ದೀವಿ ಅಂದರೆ ಮಧ್ಯಕ್ಕೆ ಬಂದುಬಿಟ್ಟಿದ್ದೀವಿ. ಈಗ ಈ ಒಂದು ನಾಣ್ಯಕ್ಕೆ UNC ಇತ್ತು ಅಂದರೆ 20 ರೂಪಾಯಿ ಇರುವಂಥದ್ದು ಅಷ್ಟೇ ಸಿಗೋದು. ಖಂಡಿತವಾಗ್ಲೂ ಅಷ್ಟೇ ಸಿಗೋದು. UNC ಇತ್ತು ಅಂದರೆ ಬರೀ 20 ರೂಪಾಯಿ ಅಷ್ಟೇ ಸಿಗೋದು. ನೋಯ್ಡಾ ಮಿಂಟು ಸಿಂಗಲ್ ಮಿಂಟು ಆದ್ರೂ ಬರೀ 20 ರೂಪಾಯಿನ, ಅಷ್ಟೇ ನಿಜವಾದಂತಹ ಬೆಲೆ 20 ರೂಪಾಯಿ. 2025ರಲ್ಲಿ ಎಷ್ಟಿತ್ತು ಅಂದರೆ 18-15 ರೂಪಾಯಿ ಅಷ್ಟಿತ್ತು. ಈಗ ಒಂದು 20-22. UNC ನಾಣ್ಯ ಮಾತ್ರ ಸೇಲ್ ಆಗೋದು. ನಾರ್ಮಲ್ ಕಾಯಿನ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಸೇಲ್ ಆಗೋದಿಲ್ಲ. ನೀವು ಅದನ್ನು ಬಳಕೆಗೆ ಅಂತಲೇ ಇಟ್ಕೊಬೇಕು ಅಷ್ಟೇ. UNC ಗ್ರೇಡ್ಗಳು, ಲಸ್ಟರ್ ಗ್ರೇಡು, ಬ್ರಿಲಿಯಂಟ್ UNC ಈ ಥರ ಇತ್ತು ಅಂದರೆ ನಿಮಗೆ ನಿಸ್ಸಂದೇಹವಾಗಿ ಅದು ಒಂದು ನಾಣ್ಯ ಸೇಲ್ ಆಗುತ್ತೆ. ಯಾಕೆಂದರೆ ಕಲೆಕ್ಟರ್ಸ್ಗೆ ಬೇಕು ಅದು 20 ರೂಪಾಯಿ ಸಿಗೋದು. 10 ರೂಪಾಯಿ ನಾಣ್ಯಕ್ಕೆ 20 ರೂಪಾಯಿ ಸಿಗೋದು. ಇಲ್ಲ ನಮ್ಮ ಹತ್ರ ಇದೆ, ಜಾಸ್ತಿ ಇದೆ, ಲಾಟ್ ಇದೆ ಈ ಥರದ ನಾಣ್ಯಗಳು, 10 ರೂಪಾಯಿ ಕೊಮೊಮೇರೇಟಿವ್ ನಾಣ್ಯಗಳು ಅಂತಂದರೆ ಯಾವ ಥರದ ನಾಣ್ಯಗಳಿಗೆ ನಿಮಗೆ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಆ ಒಂದು ನಾಣ್ಯಗಳ ಒಂದು ವೀಡಿಯೋನ ನಾನು ಮಾಡ್ತಾ ಇದ್ದೇನೆ. ನಿಮ್ಮ ರಿಕ್ವೆಸ್ಟ್ಗಳನ್ನು ನಾನು ಈ ನಡುವೆ ನೀವು ಯಾವುದೇ ರಿಕ್ವೆಸ್ಟ್ ಮಾಡ್ತೀರಾ ಆ ಒಂದು ನಾಣ್ಯಗಳ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈಗ ನಮ್ಮ ಒಂದು ಚಾನಲ್ನಲ್ಲಿ ನ್ಯಾಷನಲ್ ಯೋಗ ಡೇ 10 ರೂಪಾಯಿದು ಬಂದಿದೆ, ಮಹಾರಾಣಾ ಪ್ರತಾಪ್ ಅವ್ರದ್ದು ಬಂದಿದೆ. ಈಗ 3ನೇ ಕಾಯಿನ್ 10 ರೂಪಾಯಿದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನನಗೆ ವಾಟ್ಸಪ್ಪಲ್ಲಿ ಸುಮಾರು ಜನ ಕೇಳ್ತಾಯಿದ್ರು, ಹಾಗಾಗಿ ಈ ಒಂದು ವೀಡಿಯೋನ ಮಾಡಿರುವಂಥದ್ದು. ಬೇರೆ ಯಾವುದಾದ್ರೂ ನಾಣ್ಯದ ಬಗ್ಗೆ ಮಾಹಿತಿ ಬೇಕಾದರೆ ಖಂಡಿತವಾಗ್ಲೂ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ, ಅದರ ಕೂಡ ಒಂದು ವೀಡಿಯೋನ ಮಾಡೋಣ. ವೀಡಿಯೋನ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.
ಜೈ ಹಿಂದ್, ಜೈ ಕರ್ನಾಟಕ.